Hello everyone, welcome to Concepts of Mechanical Engineering 2 video series. ಈ ಒಂದು ವಿಡಿಯೋ ಸೀರೀಸ್ ಅಲ್ಲಿ ಸರ್ಫೇಸ್ ಕೋಟಿಂಗ್ ಪ್ರೊಸೆಸಸ್ ಕೆಲವೊಂದು ಕ್ವಶನ್ಸ್ಗಳು ಫಾರ್ ಯುವರ್ ಪ್ರಾಕ್ಟೀಸ್ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ ಯು. ಇದನ್ನು ಜಸ್ಟ್ ರೀಡ್ ಇಟ್ ಫಾರ್ ಯುವರ್ ರೆಫರೆನ್ಸ್ ಪರ್ಪಸ್. ನೀವು ಬೇರೆ ಸುಮಾರು ಕ್ವಶನ್ಸ್ಗಳನ್ನು ಕೂಡ ಟ್ರೈ ಮಾಡ್ಕೋಬೋದು. ಐ ಆಮ್ ಗೋಯಿಂಗ್ ಟು ಸಾಲ್ವ್ MCQs ರಿಲೇಟೆಡ್ ಟು ಯುವರ್ ಎಕ್ಸಾಮಿನೇಷನ್ ಪ್ಯಾಟರ್ನ್ ಆ್ಯಂಡ್ ಸಮ್ ಆಫ್ ದ fill in the blanks questions, some of the 2 marks, 3 marks and 5 marks question. So let us explore one by one. First I am going to take up MCQ questions. ಇಲ್ಲಿ ನೀವು ನೋಡ್ಬೋದು MCQ ಕ್ವಶನ್ಸು ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. ಸ್ವಲ್ಪ ನೀವು ಅದನ್ನು ಯೋಚನೆ ಮಾಡಿ ಆನ್ಸರ್ ಮಾಡಬೇಕಾಗತ್ತೆ. ಕರೋಷನ್ ಮೈನ್ಲಿ ಕಾಸ್ಡ್ ಡ್ಯೂ ಟು ಯಾವ ಒಂದು ಮೈನ್ ಕಾಸಸ್ಸಿಂದ ಕರೋಷನ್ ಆಗುತ್ತೆ? ಈಸ್ ಇಟ್ ಎ ಪ್ಲಾಸ್ಟಿಕ್ ಡಿಫಾರ್ಮೇಷನ್? ಸೊ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಸಾಧ್ಯನೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗೋದ್ರಿಂದ ಕರೋಷನ್ ಆಗುತ್ತೆ ಅನ್ನೋದು ನಮಗೆ ಅದು ಬೇರೆ ಮೆಥಡ್ ಆಫ್ ಬ್ರೇಕಿಂಗ್ ದ ಮೆಟೀರಿಯಲ್ ಅಂತ ಹೇಳ್ಬೋದು ಪ್ಲಾಸ್ಟಿಕ್ ಡಿಫಾರ್ಮೇಷನ್ ಆಗೋದು. ಹಾಗಾಗಿ ದಿಸ್ ಇಸ್ ನಾಟ್ ದ ಕರೆಕ್ಟ್ ಆನ್ಸರ್. ಹೀಟ್ ಟ್ರೀಟ್ಮೆಂಟ್ ಆದಾಗಲೂ ಕೂಡ ಕರೋಷನ್ ಆಗೋದಿಲ್ಲ, ಮತ್ತು ಯಾವುದೇ ಥರದ ಮೆಕ್ಯಾನಿಕಲ್ ಆ್ಯಕ್ಷನಿಂದ ಆಗೋದಿಲ್ಲ. ಕೆಮಿಕಲ್ ಅಥವಾ ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನಿಂದ ಆಗುವಂತಹ ಒಂದು ಪ್ರೋಸೆಸ್ ಇದು. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ವಿಚ್ ಟೈಪ್ ಆಫ್ ಕರೋಷನ್ ಅಕರ್ಸ್ ಯೂನಿಫಾರ್ಮ್ಲಿ ಓವರ್ ದ ಎಂಟೈರ್ ಸರ್ಫೇಸ್? ಕಂಪ್ಲೀಟ್ ಸರ್ಫೇಸ್ ಮೇಲೆ ಯೂನಿಫಾರ್ಮ್ ಆಗಿ ಆಗುವಂತಹ ಕರೋಷನ್ಗೆ ಯಾವ ಅಂತ ಕರಿತೀವಿ? ಈಸ್ ಇಟ್ ಎ ಪಿಟ್ಟಿಂಗ್ ಕರೋಷನ್? ಪಿಟ್ಟಿಂಗ್ ಕರೋಷನ್ ಅಂದರೆ ಯಾವುದೇ ಒಂದು ಕಾಂಪೊನೆಂಟ್ ಮೇಲೆ ಆ ಹೋಲ್ ಅಥವಾ ಡೆಂಟ್ ಆದಾಗ ಅಲ್ಲಿಂದ ಶುರುವಾಗುವಂಥ ಕರೋಷನ್. ಹಂಗಾಗಿ ದಿಸ್ ಇಸ್ ರಾಂಗ್. ಸೊ ಕ್ರಿವೈಸ್ ಕರೋಷನ್ ಅಂತ ಹೇಳಿದ್ರೆ ಆ ನ್ಯಾರೋ ಪಾರ್ಟ್ಸಲ್ಲಿ ಆಗುವಂತಹ ಕರೋಷನ್. ಹಂಗಾಗಿ ಇದನ್ನು ಕೂಡ ತಪ್ಪು ಆನ್ಸರ್ ಆಗುತ್ತೆ. ಎರಡು ಡಿಸಿಮಿಲರ್ ಮೆಟೀರಿಯಲ್ ಮಧ್ಯೆ ಆಗುವಂಥದ್ದು ಗ್ಯಾಲ್ವನಿಕ್ ಕರೋಷನ್ನು, ಇದನ್ನು ಕೂಡ ರಾಂಗ್ ಆಪ್ಷನ್ ಆಗುತ್ತೆ. ಕಂಪ್ಲೀಟ್ ಯೂನಿಫಾರ್ಮ್ ಆಗಿ ಎಲ್ಲ ಜಾಗದಲ್ಲಿ ಆ ಪ್ಲೇಟ್ ಮೇಲೆ ಅಥವಾ ಏನು ಕಾಂಪೊನೆಂಟ್ ಮೇಲೆ ಆಗೋದಕ್ಕೆ ಯೂನಿಫಾರ್ಮ್ ಕರೋಷನ್ ಅಂತ ಕರಿತೀವಿ. ಹಾಗಾಗಿ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಸೊ ಎಲೆಕ್ಟ್ರೋಪ್ಲೇಟಿಂಗಲ್ಲಿ ಆಬ್ಜೆಕ್ಟ್ನ ಯಾವ ಕಡೆ ಕನೆಕ್ಟ್ ಮಾಡಿರ್ತಾರೆ? ನಾನು ಪ್ರೀವಿಯಸ್ ವೀಡಿಯೋಸಲ್ಲಿ ಹೇಳಿದ್ದೀನಿ, ಎಲೆಕ್ಟ್ರೋಪ್ಲೇಟಿಂಗ್ ಮಾಡಬೇಕಾದ್ರೆ ಯಾವ ಮೆಟೀರಿಯಲ್ನ ನೀವು ಲೇಪನ ಮಾಡಬೇಕು ಅದನ್ನು ಆ್ಯನೋಡ್ಗೆ ಕನೆಕ್ಟ್ ಮಾಡಿರ್ತೀವಿ. ಯಾವ ಆಬ್ಜೆಕ್ಟ್ನ ಕೋಟ್ ಮಾಡಬೇಕು ಅದನ್ನು ಕ್ಯಾಥೋಡ್ ಕನೆಕ್ಟ್ ಮಾಡಿರ್ತೀವಿ. ಸೊ ಆಲ್ ಅದರ್ ಸೋರ್ಸಸ್ ಆರ್ ಡಿಫರೆಂಟು. ಪವರ್ ಸೋರ್ಸ್ ಬೇಕು, ಎಲೆಕ್ಟ್ರೋಲೈಟ್ ಬೇಕು, ಆ್ಯನೋಡ್ ಬೇಕು. ಬಟ್ ಯಾವ ಕಾಂಪೊನೆಂಟ್ ಮೇಲೆ ಲೇಪನ ಆಗಬೇಕು ಅದನ್ನು ಕ್ಯಾಥೋಡ್ ಕನೆಕ್ಟ್ ಮಾಡಿರ್ತೀವಿ. ಸೊ ಗ್ಯಾಲ್ವನೈಸಿಂಗ್ ಪ್ರೊಟೆಕ್ಟ್ ಸ್ಟೀಲ್ ಮೇನ್ಲಿ ಬೈ ಯೂಸಿಂಗ್. ಗ್ಯಾಲ್ವನೈಸಿಂಗ್ ಅನ್ನೋದ್ರೆ ಡೆಫಿನಿಷನಲ್ಲೇ ಇದೆ. ಗ್ಯಾಲ್ವನೈಸಿಂಗ್ ಮಾಡೋದು ಯಾವ ಒಂದು ಮೆಟೀರಿಯಲಿಂದ? ಜಿಂಕಿಂದ. ಇಟ್ ಇಸ್ ನಾಟ್ ನಿಕ್ಕಲ್, ಕ್ರೋಮಿಯಂ ಆರ್ ಕಾಪರ್, ಜಿಂಕಿಂದ ಆಗೋದ್ರಿಂದ. ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ವ್ಯಾಕ್ಯೂಮ್ ಕಂಡೀಷನ್ಸಲ್ಲಿ ಯೂಸ್ ಮಾಡುವಂತಹ ಅಡ್ವಾನ್ಸ್ ಕೋಟಿಂಗ್ ಮೆಥಡ್ ಯಾವುದು? ಸೊ ವ್ಯಾಕ್ಯೂಮ್ ಬೇಕಾಗಿರುವಂತಹ ಅಡ್ವಾನ್ಸ್ ಕೋಟಿಂಗು PVD. ಸೊ ಪೇಂಟಿಂಗಿಗೂ ಬೇಕಾಗಿಲ್ಲ, ಸ್ಪ್ರೇಯಿಂಗಿಗೂ ಬೇಕಾಗಿಲ್ಲ, ಕೆಮಿಕಲ್ ವೇಪರ್ ಡೆಪೋಸಿಷನ್ಗೂ ಬೇಕಾಗಿಲ್ಲ ವ್ಯಾಕ್ಯೂಮು, ಬಟ್ ಫಿಸಿಕಲ್ ವೇಪರ್ ಡೆಪೋಸಿಷನ್ಗೆ ಬೇಕಾಗಿರೋದ್ರಿಂದ PVD ಇಸ್ ಎ ಕರೆಕ್ಟ್ ಆಪ್ಷನ್ ಫಾರ್ ದಿಸ್. ಕರೋಷನ್ಗೆ ಯಾವ ಒಂದು ಮೆಟಲ್ಲು ಬೇಗ ಎಫೆಕ್ಟ್ ಆಗುತ್ತೆ? ಬೇಗ ಎಫೆಕ್ಟ್ ಆಗೋದು ಗೋಲ್ಡ್ ಕೂಡ ರೆಸಿಸ್ಟೆನ್ಸ್ ಮಾಡುತ್ತೆ ಕರೋಷನ್ನ, ಪ್ಲಾಟಿನಮ್ ಕೂಡ ರೆಸಿಸ್ಟ್ ಮಾಡುತ್ತೆ, ಸಿಲ್ವರ್ ಕೂಡ ರೆಸಿಸ್ಟ್ ಮಾಡುತ್ತೆ. ಬಟ್ ಐರನ್ನು ನಿಮಗೆ ರೆಸಿಸ್ಟ್ ಮಾಡೋದು ತುಂಬ ಕಷ್ಟ. ಹಾಗಾಗಿ ಬೇಗ ಕರೋಡ್ ಆಗೋದು ಐರನ್. ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅಂದರೆ ಏನು? ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಅಂತ ಹೇಳಿದ್ರೆ ಕೆಲವೊಂದು ಮೆಟಲ್ಸ್ಗಳು ಫಸ್ಟು ಅದು ಸ್ಯಾಕ್ರಿಫೈಸ್ ಆಗಿ ಆಮೇಲೆ ಬೇಸ್ ಮೆಟಲ್ಗೆ ಬರುವಂಥದ್ದು. ಬೇಸ್ ಮೆಟಲ್ನ ಪ್ರೊಟೆಕ್ಟ್ ಮಾಡ್ತವೆ. ಸೊ ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಯೂಸಸ್ ಸ್ಯಾಕ್ರಿಫೈಸ್ ಮೆಟಲ್ಸ್, ನಾಟ್ ಪ್ಲಾಸ್ಟಿಕ್, ಸೆರಾಮಿಕ್ಸ್ ಆರ್ ನೋಬಲ್ ಮೆಟಲ್ಸ್. ಗ್ಯಾಲ್ವನೈಸಿಂಗ್ನ ಏನಕ್ಕೆ ಯೂಸ್ ಮಾಡ್ತಾರೆ? ಯೂಸ್ ಇಟ್ ಫಾರ್ ಪಾಲಿಶಿಂಗ್? ನೋ. ಎಲೆಕ್ಟ್ರಿಕಲ್ ಇನ್ಸ್ಟಾಲೇಷನಲ್ಲೂ ಜಾಸ್ತಿ ಯೂಸ್ ಮಾಡಲ್ಲ, ಡೆಕೋರೇಷನ್ಗೂ ಯೂಸ್ ಮಾಡಲ್ಲ. ಗ್ಯಾಲ್ವನೈಸಿಂಗ್ ಇಸ್ ಮೇನ್ಲಿ ಯೂಸ್ಡ್ ಫಾರ್ ಔಟ್ಡೋರ್ ಸ್ಟೀಲ್ ಪ್ರೊಟೆಕ್ಷನ್ಸ್ ಲೈಕ್ ಸ್ಟ್ರಕ್ಚರ್ಸಲ್ಲಿ ನಾವು ಜಾಸ್ತಿ ಇದನ್ನು ನೋಡ್ತೀವಿ. ಲೇಸರ್ ಸರ್ಫೇಸ್ ಟ್ರೀಟ್ಮೆಂಟು ಮಾಡೋದ್ರಿಂದ ಕಂಪ್ಲೀಟ್ ಕಾಂಪೊನೆಂಟ್ ಏನಾದರೂ ಚೇಂಜ್ ಆಗುತ್ತಾ, ಕೋರ್ ಚೇಂಜ್ ಆಗುತ್ತಾ, ಅಥವಾ ಶೇಪೇ ಚೇಂಜ್ ಆಗುತ್ತಾ ಅಂತ ಕ್ವಶನ್ ಇದೆ. ಬಟ್ ಸರ್ಫೇಸ್ ಮಾತ್ರ ಚೇಂಜ್ ಆಗೋದ್ರಿಂದ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್. ದೀಸ್ 3 ಆರ್ ದ ರಾಂಗ್ ಆಪ್ಷನ್ಸ್. ಥಿಕ್ ಕೋಟಿಂಗ್ಸ್ ಬೇಕು ಅಂದರೆ ಯಾವ ಒಂದು ಕೋಟಿಂಗ್ ಮೆಥಡ್ಸ್ನ ಯೂಸ್ ಮಾಡ್ತೀರಿ? ಅವೆರಡು ಡಿಫ್ರೆಂಟ್ ಮೆಥಡ್ಸೇ. ಬಟ್ ನಿಮಗೆ ಇನ್ನು ಅಡ್ವಾನ್ಸ್ಡ್ ಕೋಟಿಂಗ್ ಮೆಥಡ್ಸಲ್ಲಿ ನಾವು ಮಾತಾಡೋದ್ರಿಂದ ಪಾಲಿಶಿಂಗ್ ಮತ್ತು ಪೇಂಟಿಂಗಿಗಿಂತ ಸೊ PVD ಮತ್ತು CVD ಮಧ್ಯೆ ಕಂಪೇರ್ ಮಾಡೋದಾದರೆ ಥಿಕ್ ಕೋಟಿಂಗ್ಸ್ನ ನಾವು CVDಲಿ ಎಕ್ಸ್ಪೆಕ್ಟ್ ಮಾಡ್ಬೋದು, PVDಲೂ ಕೂಡ ಎಕ್ಸ್ಪೆಕ್ಟ್ ಮಾಡೋದಕ್ಕಾಗೋದಿಲ್ಲ. ಸೊ ಕಮಿಂಗ್ ಟು ದ ಸೆಕೆಂಡ್ ಪಾರ್ಟ್, ದಟ್ ಈಸ್ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕ್ವಶನ್ಸ್ ಬಗ್ಗೆ ನೋಡ್ತಾ ಬರೋಣ. ನಿಮ್ಗೆ ಗೊತ್ತಿದೆ, ಒಂದು ಕ್ವಶನ್ ಕೊಡ್ತಾರೆ, ಅಲ್ಲಿ ನಿಮಗೆ 5 ಡಿಫ್ರೆಂಟ್ ಆಪ್ಷನ್ಸ್ ಇರುತ್ತೆ. ಅದರಲ್ಲಿ ಯಾವುದು ಕರೆಕ್ಟ್ ಅಂತ ಚೂಸ್ ಮಾಡಬೇಕು. ರಸ್ಟಿಂಗ್ ಆಫ್ ಆನ್ ಐರನ್ ಇಸ್ ಎನ್ ಎಕ್ಸಾಂಪಲ್ ಆಫ್ ಡ್ಯಾಶ್ ಕರೋಷನ್. ಯಾವ ಕರೋಷನ್ನು? ಪಿಟ್ಟಿಂಗ್ ಕರೋಷನ್ ಅಂತ ಕರಿತೀವ? ಇಲ್ಲ. ಎಲೆಕ್ಟ್ರೋಲೈಟ್ ಅನ್ನೋದು ಬರೋದೇ ಇಲ್ಲ. ಸರ್ಫೇಸ್ ಕರೋಷನ್ ಅಂತಲೂ ಇಲ್ಲ. ಸ್ಯಾಕ್ರಿಫಿಷಿಯಲ್ ಕರೋಷನ್ ಅಂತಲೂ ಇಲ್ಲ. ಸೊ ವೆಟ್ ಅಥವಾ ಎಲೆಕ್ಟ್ರೋಕೆಮಿಕಲ್ ಆಗೋದ್ರಿಂದ ವೆಟ್ ಕರೋಷನ್ ಅಂತ ಕರಿತೀವಿ. ಇನ್ ಗ್ಯಾಲ್ವನೈಸಿಂಗ್ ಜಿಂಕ್ ಆಕ್ಟ್ ಆಸ್ ಎ ಡ್ಯಾಶ್ ಮೆಟಲ್. ಯಾವ ಮೆಟಲ್ ಅಂತ ಕರಿತೀವಿ?
ಸೊ ಜಿಂಕು ಅದು ಫಸ್ಟ್ ಸ್ಯಾಕ್ರಿಫೈಸ್ ಮಾಡಿ ಕಾಪಾಡೋದ್ರಿಂದ ಪೇರೆಂಟ್ ಮೆಟೀರಿಯಲ್ ಅಥವಾ ಬೇಸ್ ಮೆಟಲ್ನ ಸ್ಯಾಕ್ರಿಫಿಷಿಯಲ್ ಮೆಟಲ್ ಅಂತ ಕರಿತೀವಿ. ಎಲೆಕ್ಟ್ರೋಪ್ಲೇಟಿಂಗ್ ರಿಕ್ವೈರ್ಸ್ ಆನೋಡ್, ಕ್ಯಾಥೋಡ್ ಮತ್ತು ಇನ್ನೊಂದೇನು, ಆ್ಯನೋಡ್ ಬೇಕು, ಕ್ಯಾಥೋಡ್ ಬೇಕು, ಅವೆರಡರ ಮಧ್ಯೆ ನಿಮಗೆ ಎಲೆಕ್ಟ್ರೋಲೈಟ್ ಇರಲೇಬೇಕಾಗಿರೋದ್ರಿಂದ ಸೊ ದಿಸ್ ಇಸ್ ದ ಕರೆಕ್ಟ್ ಆಪ್ಷನ್ ಫಾರ್ ದಿಸ್ ಕ್ವಶನ್. ಪಿಟ್ಟಿಂಗ್ ಕರೋಷನ್ ಯಾವಾಗ ಆಗುತ್ತೆ? ಸ್ಮಾಲ್ ಪಿಟ್ ಅಥವಾ ಹೋಲ್ಗಳು ಮೆಟೀರಿಯಲ್ ಮೇಲೆ ಇದ್ದಾಗ ಪಿಟ್ಟಿಂಗ್ ಕರೋಷನ್ ಆಗುತ್ತೆ. ಆ್ಯಂಡ್ ದ ಲಾಸ್ಟ್ ಒನ್ ಇಸ್ ಲೇಸರ್ ಸರ್ಫೇಸ್ ಟ್ರೀಟ್ಮೆಂಟು ಮಾಡಿಫೈ ಓನ್ಲಿ ದ ಸರ್ಫೇಸ್ ಆಫ್ ದ ಮೆಟಲ್. ಆ ಕೋರು ಅಥವಾ ಬೇರೆ ಶೇಪ್ಸ್ ಏನು ಚೇಂಜ್ ಮಾಡಲಿಲ್ದಿರೋದ್ರಿಂದ ಸರ್ಫೇಸಿಗೆ ಮಾತ್ರ ಯೂಸ್ ಆಗುತ್ತೆ. ಸೊ ದೀಸ್ ಆರ್ ಪಾರ್ಟ್ ಎ ಕ್ವಶನ್ಸ್. ಪಾರ್ಟ್ ಬಿಗೆ ಬರೋದಾದರೆ 2 ಮಾರ್ಕ್ಸ್ ಕ್ವಶನ್ ಬಗ್ಗೆ ಬರೋಣ. ಡೈರೆಕ್ಟ್ ಕ್ವಶನ್ಸ್ ಇರ್ತವೆ. ಡಿಫೈನ್ ಸರ್ಫೇಸ್ ಟ್ರೀಟ್ಮೆಂಟ್ ಅಂತ ಕೇಳ್ತಾರೆ. ಸರ್ಫೇಸ್ ಟ್ರೀಟ್ಮೆಂಟ್ ಅಂದರೆ ನಿಮಗೆಲ್ಲ ಗೊತ್ತಾಯಿದೆ, ಆಲ್ರೆಡಿ ಪ್ರೀವಿಯಸ್ ವೀಡಿಯೋಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸರ್ಫೇಸ್ ಟ್ರೀಟ್ಮೆಂಟ್ ಅನ್ನೋದು ಇಟ್ ಇಸ್ ಅ ಪ್ರೋಸೆಸ್ ಆಫ್ ಮಾಡಿಫೈಯಿಂಗ್ ಆರ್ ಕೋಟಿಂಗ್ ದ ಔಟರ್ ಸರ್ಫೇಸ್ ಆಫ್ ದ ಮೆಟೀರಿಯಲ್. ಔಟರ್ ಸರ್ಫೇಸ್ ಆಫ್ ದ ಮೆಟೀರಿಯಲ್ಸ್ನ ಮಾಡಿಫೈ ಮಾಡೋದು ಅಥವಾ ಕೋಟಿಂಗ್ ಮಾಡೋದಕ್ಕೆ ನಾವು ಸರ್ಫೇಸ್ ಟ್ರೀಟ್ಮೆಂಟ್ ಅಂತ ಕರಿತೀವಿ. ಅದು ಪ್ರಾಪರ್ಟೀಸ್ನ ಮತ್ತು ಪ್ರೊಟೆಕ್ಟಿವ್ ಶೀಲ್ಡ್ ಆಗಿ ಆ್ಯಕ್ಟ್ ಮಾಡುತ್ತೆ. ಕರೋಷನ್ ಅಂದರೆ ಏನು? ಗಿವ್ ಒನ್ ಎಕ್ಸಾಂಪಲು. ದಿಸ್ ಇಸ್ ಆಲ್ಸೋ ಡೈರೆಕ್ಟ್ ಕ್ವಶನ್. ಕರೋಷನ್ ಇಸ್ ದ ಸ್ಲೋ ಡಿಸ್ಟ್ರಕ್ಷನ್ ಆಫ್ ಮೆಟಲ್ಸ್. ಮೆಟಲ್ಸಲ್ಲಿ ಮೇಲ್ಗಡೆ ಇರುವಂತಹ ಲೇಯರ್ಸು ಸ್ಲೋ ಆಗಿ ಡಿಸ್ಟ್ರಕ್ಟ್ ಆಗೋದಕ್ಕೆ ಕರೋಷನ್ ಅಂತ ಕರಿತೀವಿ. ಯಾಕೆ ಇದಾಗುತ್ತೆ? ಕೆಮಿಕಲ್, ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ನು, ಏರು, ಮಾಯಿಶ್ಚರ್ ಅಥವಾ ಕೆಮಿಕಲ್ಸ್ ಜೊತೆಗೆ ರಿಯಾಕ್ಟ್ ಆಗೋದ್ರಿಂದ ಕರೋಷನ್ ಆಗುತ್ತೆ. ರಸ್ಟಿಂಗ್ ಆಫ್ ಐರನ್ ಅನ್ನೋದು ಕಾಮನ್ ಎಕ್ಸಾಂಪಲ್ ಹೇಳ್ಬೋದು ನೀವು ಈ ಕ್ವಶನ್ಗೆ. ರಿಡಕ್ಷನ್ ಆಫ್ ಕರೋಷನ್ ಮಾಡೋದು ಯಾವ್ದಾದ್ರು 2 ಮೆಥಡ್ ಹೇಳಿದ್ದಾರೆ. ಯು ಕ್ಯಾನ್ ರೈಟ್ ಎನಿ ಮೆಥಡ್ಸ್. ಪೇಂಟಿಂಗ್ ಬರಿಬೋದು, ಎಲೆಕ್ಟ್ರೋಪ್ಲೇಟಿಂಗ್ ಬರಿಬೋದು, ಗ್ಯಾಲ್ವನೈಸಿಂಗ್ ಬರಿಬೋದು. ಸರಿಯಾದ ರೀತಿಲಿರುವಂತಹ ಮೆಟೀರಿಯಲ್ ಸೆಲೆಕ್ಟ್ ಮಾಡೋದ್ರಿಂದ ಬರಿಬೋದು. ಎನ್ವೈರ್ನ್ಮೆಂಟ್ ಕಂಡೀಷನ್ಸ್ ಮೇಲೂ ಕೂಡ ಕರೋಷನ್ನ ರಿಡಕ್ಷನ್ ಮಾಡ್ಬೋದು ಅಂತಲೂ ಬರಿಬೋದು. ಸೊ ನೆಕ್ಸ್ಟ್ ಕ್ವಶನ್, ವಾಟ್ ಈಸ್ ಎಲೆಕ್ಟ್ರೋಪ್ಲೇಟಿಂಗ್? ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಏನು? ಒಂದು ಅಪ್ಲಿಕೇಶನ್ ಹೇಳಿ. ಎಲೆಕ್ಟ್ರೋಪ್ಲೇಟಿಂಗ್ ಇಸ್ ಅ ಪ್ರೋಸೆಸ್. ನೋಡಿ, ಎಲ್ಲ ಡೆಫಿನೇಷನ್ಸ್ಗಳು ತುಂಬ ಡೈರೆಕ್ಟ್ ಇಂಗ್ಲೀಷಲ್ಲಿದೆ, ಯಾವುದು ಟಫ್ ಇಂಗ್ಲೀಷ್ ಇಲ್ಲ. ಹಾಗಾಗಿ ಯು ಶುಡ್ ರೀಡ್ ಇಟ್ ಆ್ಯಂಡ್ ಯು ಕ್ಯಾನ್ ರೈಟ್ ಇನ್ ಕನ್ನಡ ಆಲ್ಸೋ. ಸೊ ಎಲೆಕ್ಟ್ರೋಪ್ಲೇಟಿಂಗ್ ಅನ್ನೋದು ಒಂದು ಥಿನ್ ಲೇಯರ್ ಆಫ್ ಮೆಟಲ್ನ ಇನ್ನೊಂದು ಮೆಟಲ್ ಮೇಲೆ ಡೆಪಾಸಿಟ್ ಮಾಡುವಂತಹ ಪ್ರೋಸೆಸ್ಸು. ಇದು ಮಾಡೋದಕ್ಕೆ ಎಲೆಕ್ಟ್ರಿಕ್ ಕರೆಂಟ್ ಅವಶ್ಯಕತೆ ಇರುತ್ತೆ. ಎಕ್ಸಾಂಪಲ್ಲು ಅಥವಾ ಅಪ್ಲಿಕೇಶನ್ನು ಜಿಂಕನ್ನು ಸ್ಟೀಲ್ ಮೇಲೆ ಲೇಪನ ಮಾಡಿರುವಂಥದ್ದು. ಹಂಗೆ ಮಾಡೋದ್ರಿಂದ ಜಿಂಕು ರಸ್ಟ್ಗೆ ಶೀಲ್ಡಾಗಿ ಆ್ಯಕ್ಟ್ ಮಾಡುತ್ತೆ ಮತ್ತು ಲೈಫ್ ಆಫ್ ಎ ಮೆಷಿನ್ನ ಜಾಸ್ತಿ ಕಾಪಾಡುತ್ತೆ. ಇನ್ನು ಗ್ಯಾಲ್ವನೈಸಿಂಗ್ ಬಂದರೆ ಜಿಂಕ್ ಅನ್ನೋ ಒಂದು ವಸ್ತುವಿಂದ ಐರನ್ ಅಥವಾ ಸ್ಟೀಲ್ನ ಕೋಟ್ ಮಾಡೋದಕ್ಕೆ ಗ್ಯಾಲ್ವನೈಸಿಂಗ್ ಅಂತ ಕರೀತಾರೆ, ಬೈ ಮೀನ್ಸ್ ಆಫ್ ಹಾಟ್ ಡಿಪ್ಪಿಂಗ್. ಜಿಂಕು ಸ್ಟೀಲನ್ನು ಬ್ಯಾರಿಯರ್ ಥರ ಕಾಪಾಡುತ್ತೆ ಮತ್ತು ಸ್ಯಾಕ್ರಿಫಿಷಿಯಲ್ ಮೆಟಲ್ ಥರನೂ ಕಾಪಾಡುತ್ತೆ. ಕೋಟಿಂಗ್ ಡ್ಯಾಮೇಜ್ ಆದರೆ ಜಿಂಕು ಫಸ್ಟ್ ಕರೋಡ್ ಆಗುತ್ತೆ, ಸ್ಟೀಲ್ನ ಒಳಗಡೆ ಉಳಿಸುತ್ತೆ. ಹಾಗಾಗಿ ಔಟ್ಡೋರ್ ಮತ್ತು ಸ್ಟ್ರಕ್ಚರಲ್ ಸ್ಟೀಲ್ಸಲ್ಲಿ ನಾವು ಗ್ಯಾಲ್ವನೈಸಿಂಗ್ನ ನೋಡ್ತೀವಿ. ಸೊ ಕಮಿಂಗ್ ಟು ದ 3 ಮಾರ್ಕ್ಸ್ ಕ್ವಶನ್. 3 ಟೈಪ್ಸ್ ಆಫ್ ಕರೋಷನ್ ಹೇಳಿದ್ದಾರೆ. ಯಾವ್ದಾದ್ರು 3 ಟೈಪ್ ಬರಿಬೋದು. ಯೂನಿಫಾರ್ಮ್ ಕರೋಷನ್ ಅಂದರೆ ಕಂಪ್ಲೀಟ್ ಎಲ್ಲ ಮೆಟಲ್ ಸರ್ಫೇಸಲ್ಲಿರುವಂತಹ ಪ್ರತಿಯೊಂದು ಜಾಗಕ್ಕೂ ಈವನ್ ಆಗಿ ಡಿಸ್ಟ್ರಿಬ್ಯೂಟ್ ಆದರೆ ಕರೋಷನ್ನು, ಅದಕ್ಕೆ ಯೂನಿಫಾರ್ಮ್ ಕರೋಷನ್ ಅಂತ ಕರಿತೀವಿ. ಸ್ಟೀಲ್ ಪ್ಲೇಟ್ಸು ಆ್ಯಸಿಡ್ಗೆ ಕರೋಡ್ ಆಗೋದು ಎಕ್ಸಾಂಪಲ್ ಕೊಡ್ಬೋದು. ಸೊ ಪಿಟ್ಟಿಂಗ್ ಕರೋಷನ್ ಅಂತ ಹೇಳಿದ್ರೆ ಸ್ಮಾಲ್ ಪಿಟ್ಸ್ ಅಥವಾ ಹೋಲ್ಸು ಮೆಟಲ್ ಸರ್ಫೇಸ್ ಮೇಲೆ ಆದಾಗ ಬರುವಂತಹ ಕರೋಷನ್ಗೆ ಪಿಟ್ಟಿಂಗ್ ಕರೋಷನ್ ಅಂತ ಕರಿತೀವಿ. ಅಲ್ಯೂಮಿನಿಯಮ್ ಸಿ ವಾಟರ್ಗೆ ಎಕ್ಸ್ಪೋಸ್ ಆದಾಗ ಆಗುವಂತಹ ಒಂದು ಕರೋಷನ್ ಅಂತ ಎಕ್ಸಾಂಪಲ್ ಕೊಡ್ಬೋದು. ಇನ್ನು ಕ್ರಿವೈಸ್ ಕರೋಷನ್ ಅಂತ ಹೇಳಿದ್ರೆ ನ್ಯಾರೋ ಗ್ಯಾಪ್ಸ್ ಅಥವಾ ಕ್ರಿವೈಸಸ್ ಇದ್ದಾಗ, ಏನಾದರೂ ನೀರು ಅಥವಾ ತೇವಾಂಶ ಅಲ್ಲಿ ಟ್ರ್ಯಾಪ್ ಆದಾಗ ಆಗುವಂತಹ ಕರೋಷನ್ಗೆ ಕ್ರಿವೈಸ್ ಕರೋಷನ್ ಅಂತ ಕರಿತೀವಿ. ಯೂಶಲಿ ಸ್ಟೈನ್ಲೆಸ್ ಸ್ಟೀಲ್ ಪ್ಲೇಟ್ ಮತ್ತು ಬೋಲ್ಡ್ ಹೆಡ್ ಮಧ್ಯೆ ಆಗುವಂಥದ್ದು ಸಾಲ್ಟ್ ವಾಟರಲ್ಲಿ ಎಕ್ಸ್ಪೋಸ್ ಆದಾಗ ಎಕ್ಸಾಂಪಲ್ ಕೊಡ್ಬೋದು. ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರೋಪ್ಲೇಟಿಂಗ್ ಹೇಳಿದ್ದಾರೆ. ಯು ಶುಡ್ ರೈಟ್ ಅ ಡಯಾಗ್ರಾಮ್, ಸ್ಮಾಲ್ ಬೀಕರ್ ಬರೆದು ಆ್ಯನೋಡ್ ಮತ್ತು ಕ್ಯಾಥೋಡ್ ಬರೀರಿ, ಪಾಸಿಟಿವ್ ಮತ್ತು ನೆಗೆಟಿವ್ ಟರ್ಮಿನಲ್ ಬರೀರಿ. ಎಲೆಕ್ಟ್ರೋಪ್ಲೇಟಿಂಗ್ ಅಂದರೆ ಏನು ಅಂತ ಬರೀರಿ, ಹೆಂಗೆ ವರ್ಕ್ ಆಗುತ್ತೆ. ಎಲೆಕ್ಟ್ರೋಪ್ಲೇಟಿಂಗಲ್ಲಿ ಕೀ ಅನ್ನೋದು ಕ್ಯಾಥೋಡ್, ಇಲ್ಲಿ ಕಾಪರ್ ಅನ್ನೋದು ಆ್ಯನೋಡ್ ಇರುತ್ತೆ, ಮತ್ತು ಕಾಪರ್ ಸಲ್ಫೇಟ್ ಅನ್ನೋದು ಸೊಲ್ಯೂಷನ್ ಇರುತ್ತೆ. ಇಲ್ಲಿ ಅಯಾನ್ಸ್ ಮೂವ್ ಆಗಿ ಇಲ್ಲಿಂದ ಲಿಬರೇಟ್ ಆಗುವಂಥ ಅಯಾನ್ಸು ಇಲ್ಲಿಗೆ ಬಂದು ಡೆಪಾಸಿಟ್ ಆಗುತ್ತೆ ಅಂತ ಹೇಳ್ಬೋದು ಫಾರ್ 3 ಮಾರ್ಕ್ಸ್ ಕ್ವಶನ್. ಫಿಸಿಕಲ್ ವೇಪರ್ ಡೆಪಾಸಿಷನ್ ಅಂದರೆ ಏನು ಅಂತ ಹೇಳಿದರೆ ವ್ಯಾಕ್ಯೂಮ್ ಬೇಸ್ಡ್ ಕೋಟಿಂಗ್ ಪ್ರೋಸೆಸ್ ಇದು. ಇವಾಗ ಫಿಸಿಕಲಿ ವೇಪರೈಸ್ ಆಗುತ್ತೆ ಮೆಟೀರಿಯಲ್ಲು, ಕೋಟಿಂಗ್ ಮೆಟೀರಿಯಲ್ಲು, ಮತ್ತು ಯಾವ ಮೆಟೀರಿಯಲ್ ಮೇಲೆ ಡೆಪಾಸಿಟ್ ಆಗಬೇಕೋ ಅಲ್ಲಿ ಥಿನ್ ಫಿಲ್ಮ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಇದರ ಅಪ್ಲಿಕೇಶನ್ಸ್ ಬಗ್ಗೆ ಹೇಳೋದಾದರೆ ಕಟಿಂಗ್ ಟೂಲ್ಸು, ಮೆಷಿನ್ ಪಾರ್ಟ್ಸು, ಮೆಡಿಕಲ್ ಇನ್ಸ್ಟ್ರೂಮೆಂಟ್ಸು, ಎಲೆಕ್ಟ್ರಾನಿಕ್ ಕಾಂಪೊನೆಂಟ್ಸಲ್ಲಿ ನಾವು ಇದನ್ನು ನೋಡ್ತೀವಿ. ಕಮಿಂಗ್ ಟು ದ 5 ಮಾರ್ಕ್ಸ್ ಕ್ವಶನ್, ಯು ಶುಡ್ ರೈಟ್ ಅ ಬ್ರೀಫ್ ಅಬೌಟ್ ಕರೋಷನ್. ಕರೋಷನ್ ಅಂದರೆ ಏನು? ಗ್ರ್ಯಾಜುವಲ್ ಡಿಸ್ಟ್ರಕ್ಷನ್ ಆಫ್ ಮೆಟಲ್ ಆಗುತ್ತೆ. ಯಾವುದ್ರ ಜೊತೆಗೆ? ಎನ್ವೈರ್ಮೆಂಟಲ್ಲಿರುವಂತಹ ಏರು, ಮಾಯಿಶ್ಚರು, ಆ್ಯಸಿಡ್ಸು, ಸಾಲ್ಟ್ಸ್ ಜೊತೆಗೆ. ಎಕ್ಸಾಂಪಲ್ ಕೊಡಿ, ರಸ್ಟಿಂಗ್ ಆಫ್ ಐರನ್ ಅಂತ. ಕಾಸಸ್ ಬಗ್ಗೆ ಹೇಳೋದಾದರೆ ಯಾಕೆ ಕರೋಷನ್ ಬರುತ್ತೆ? ಮಾಯಿಶ್ಚರು ಮತ್ತು ಆಕ್ಸಿಜನ್ ಇದ್ದಾಗ ಯಾವ ಕಾಂಪೊನೆಂಟ್ ಎಕ್ಸ್ಪೋಸ್ ಆಗಿರುತ್ತೋ
ಅಲ್ಲಿ ಕರೋಷನ್ ಬರುತ್ತೆ. ಎಲೆಕ್ಟ್ರೋಕೆಮಿಕಲ್ ರಿಯಾಕ್ಷನ್ಸ್ ಆದಾಗ ಬರುತ್ತೆ. ಇಂಪ್ಯೂರಿಟೀಸ್ ಏನಾದರೂ ಇದ್ದರೆ ಮೆಟಲಲ್ಲಿ ಆವಾಗ ಬರುತ್ತೆ. ಆಸಿಡ್ಸು, ಸಾಲ್ಟ್ಸು, ಇಂಡಸ್ಟ್ರಿಯಲ್ ಪೊಲ್ಯೂಟೆಂಟ್ಸ್ ಇದ್ದಾಗ ಬರುತ್ತೆ. ಮತ್ತು ಕಾಂಟ್ಯಾಕ್ಟ್ ವಿತ್ ಡಿಸಿಮಿಲರ್ ಮೆಟಲ್ಸ್ ಇದ್ದಾಗ ಬರುತ್ತೆ. ಸೊ ದೀಸ್ ಆರ್ ರೆಫರ್ಡ್ ಆಸ್ ಎ ಕಾಸಸ್ ಆಫ್ ಕರೋಷನ್. ಇನ್ನು ಮೆಥಡ್ಸ್ ಆಫ್ ರಿಡಕ್ಷನ್ಗೆ ಬರೋದಾದರೆ ಪೇಂಟಿಂಗು, ಗ್ಯಾಲ್ವನೈಸಿಂಗು, ಎಲೆಕ್ಟ್ರೋಪ್ಲೇಟಿಂಗ್ ಯೂಸ್ ಮಾಡ್ಬೋದು. ಕ್ಯಾಥೋಡಿಕ್ ಪ್ರೊಟೆಕ್ಷನ್ ಲೈಕ್ ಜಿಂಕನ್ನು ಯೂಸ್ ಮಾಡೋದಾಗಿರ್ಬೋದು, ಅಲಾಯಿಂಗ್ ಮೆಟೀರಿಯಲ್ಸ್ನ ಯೂಸ್ ಮಾಡೋದಾಗಿರ್ಬೋದು, ಇನ್ಹಿಬಿಟರ್ಸ್ನ ಯೂಸ್ ಮಾಡೋದಾಗಿರ್ಬೋದು. ಸರಿಯಾದ ರೀತಿಯಲ್ಲಿ ಡಿಸೈನ್ ಮತ್ತು ಎನ್ವೈರನ್ಮೆಂಟ್ ಕಂಟ್ರೋಲ್ ಮಾಡೋದ್ರಿಂದ ನೀವು ರಿಡಕ್ಷನ್ ಮಾಡ್ಬೋದು. ಗ್ಯಾಲ್ವನೈಸಿಂಗ್ ಬಗ್ಗೆ ಹೇಳಿದ್ದಾರೆ. ಗ್ಯಾಲ್ವನೈಸಿಂಗ್ ಅನ್ನೋದು ಜಿಂಕನ್ನು ಸ್ಟೀಲ್ಗೆ ಅಥವಾ ಐರನ್ಗೆ ಕೋಟ್ ಮಾಡುವಂಥದ್ದು ಬೈ ಹಾಟ್ ಡಿಪ್ಪಿಂಗ್. ಇಲ್ಲಿ ಇದ್ರ ಬಗ್ಗೆ ಆಲ್ರೆಡಿ 5 ಮಾರ್ಕ್ಸ್ ಕ್ವಶನಲ್ಲಿ ಹೇಳಿದ್ದೀನಿ. ಅದರದ್ದು ಯಾಕೆ ಔಟ್ಡೋರ್ ಸ್ಟೀಲ್ ಸ್ಟ್ರಕ್ಚರ್ಗೆ ಇದನ್ನು ಪ್ರಿಫರ್ ಮಾಡ್ತಾರೆ ಅಂತ ಹೇಳಿದ್ರೆ ಸುಪೀರಿಯರ್ ಕರೋಷನ್ ರೆಸಿಸ್ಟೆನ್ಸ್ ಇರುತ್ತೆ, ಸ್ಯಾಕ್ರಿಫಿಷಿಯಲ್ ಪ್ರೊಟೆಕ್ಷನ್ ಇರುತ್ತೆ, ಸರ್ವಿಸ್ ಲೈಫ್ ತುಂಬ ಲಾಂಗ್ ಆಗಿ ಬರುತ್ತೆ, ಮತ್ತು ಮೇಂಟೆನೆನ್ಸು ಕಡಿಮೆ ಇರುತ್ತೆ. ಹಾಗಾಗಿ ಯು ಕ್ಯಾನ್ ರೈಟ್ ದ ಪ್ರೋಸೆಸ್ ಆಲ್ಸೋ. PVD, CVD ಲೇಸರ್ ಸರ್ಫೇಸ್ ಟ್ರೀಟ್ಮೆಂಟ್ ಮೇಲೆ ಡಿಫ್ರೆನ್ಸ್ ಕೇಳುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ಎಕ್ಸ್ಪ್ಲೈನ್ ಅಂತ ಕೇಳಿರೋದ್ರಿಂದ ಕಂಪ್ಲೀಟ್ PVD ಪ್ರೀವಿಯಸ್ 5 ಮಾರ್ಕ್ಸಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಜಸ್ಟ್ 2 ಲೈನ್ಸ್ ಬರೀರಿ ಎಲ್ಲನೂ. ಇಫ್ ಯು ವಾಂಟ್ ಯು ಕ್ಯಾನ್ ಆ್ಯಡ್ ಅ ಡಯಾಗ್ರಾಮ್ಸ್ ಆಲ್ಸೋ. ಕೆಮಿಕಲ್ ವೇಪರ್ ಡೆಪೋಸಿಷನಲ್ಲಿ ಕೆಮಿಕಲ್ಲು ರಿಯಾಕ್ಟೆಂಟ್ಸ್, ಗ್ಯಾಷಿಯಸ್ ರಿಯಾಕ್ಟೆಂಟ್ಸ್ನ ಕೆಮಿಕಲ್ಸಾಗಿ ಕನ್ವರ್ಟ್ ಮಾಡಿ ಆಮೇಲೆ ಅದು ಲೇಪನ ಆಗುವಂಥದ್ದು. ಬಾಂಡಿಂಗ್ ಚೆನ್ನಾಗಾಗುತ್ತೆ. ಸೆಮಿಕಂಡಕ್ಟರ್ಸಲ್ಲಿ, ಕಟಿಂಗ್ ಟೂಲ್ಸಲ್ಲಿ ಯೂಸ್ ಮಾಡ್ತಾರೆ ಅಂತ ಬರಿಬೋದು. ಇನ್ನು ಲೇಸರ್ಸ್ನ ಹೈ ಲೇಸರ್ ಬೀಮು ಸರ್ಫೇಸ್ ಪ್ರಾಪರ್ಟೀಸ್ನ ಚೇಂಜ್ ಮಾಡಿ ನಮಗೆ ಬೇಕಾಗಿರುವಂಥ ಪ್ರಾಪರ್ಟೀಸ್ನ ತಂದುಕೊಡೋದಕ್ಕೆ ಲೇಸರ್ ಸರ್ಫೇಸ್ ಟ್ರೀಟ್ಮೆಂಟ್ನ ಯೂಸ್ ಮಾಡ್ತೀವಿ. ಸೊ ಇದು ಓನ್ಲಿ ಫಾರ್ ನಿಮ್ಮ ಒಂದು ಎಕ್ಸಾಮ್ ಪ್ರಿಪ್ರೇಷನ್ ಅಂತ ಹೇಳ್ಬೋದು. ಇವಾಗ ತಾನೇ ವೀಡಿಯೋಸ್ ನೋಡಿರ್ತೀರಿ ಅಂತ. ಬಟ್ ಯು ಮೇ ಆಸ್ಕ್ ಎನಿ ಡಿಫರೆಂಟ್ ಕ್ವಶನ್ಸ್ ಆಲ್ಸೋ. If you prepare for these type of questions, it would be easier for you to crack any type of question in your main examination. And also this is useful for your upcoming interviews also. After final year, if you go for an industry which is very much a producer of these kind of works like heat treatment ಆಗಿರಲಿ, ಸರ್ಫೇಸ್ ಟ್ರೀಟ್ಮೆಂಟ್ ಆಗಿರಲಿ, ಮೆಟಲರ್ಜಿಕಲ್ ಡಿಪಾರ್ಟ್ಮೆಂಟ್ ಆಗಿದ್ದರೆ ಈ ಒಂದು ಪ್ರಾಕ್ಟೀಸ್ ಸೆಷನ್ಸ್ ನಿಮಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ ಅಂತ ನಾನು ಭಾವಿಸ್ತೀನಿ. ಸೊ ಇಷ್ಟು ಹೇಳ್ತಾ ಏನಾದರೂ ಡೌಟ್ಸ್ ಇದ್ದರೆ ಯು ಕ್ಯಾನ್ ಲೀವ್ ಎ ಕಮೆಂಟ್. ವೀಕ್ 3 ಮುಗ್ದಿದೆ. ಸೊ ನೆಕ್ಸ್ಟ್ ಅಪ್ಕಮಿಂಗ್ ವೀಡಿಯೋಸು ವೀಕ್ 4 ಇರುತ್ತೆ, ಅದನ್ನು ಕೂಡ ನೋಡಿ. ಆ್ಯಂಡ್ ಗೇನ್ ಯುವರ್ ನಾಲೆಡ್ಜ್ ರಿಲೇಟೆಡ್ ಟು ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಕಾನ್ಸೆಪ್ಟ್ಸ್ ಅಂತ ಹೇಳ್ತಾ ಐ ಆಮ್ ಗೋಯಿಂಗ್ ಟು ಎಂಡ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.